ಮನೇಲಿ ಫ್ರೀ ಆಗಿದ್ದರೆ ಮಕ್ಕಳು ಎಲ್ಲನ ಹೊರಗಡೆ ಹೋಗೋಣ ಅಂತ ಕೇಳ್ತಾ ಇರ್ತಾರಲ್ಲ, ಆಗ ಸರಿ ಕ್ರಿಸ್ಮಸ್ಗೆ ಹೆಂಗೋ ಫ್ರೀ ಆಗಿದ್ದೀರಲ್ಲ, ಕ್ರಿಸ್ಮಸ್ ಹತ್ರ ಬಂದೈತೆ ಮಾಲ್ಗೆ ಹೋಗೋಣ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ನಮ್ಗೆ ಹತ್ರವಾಗಿರೋದ ನೆಟ್ಫ್ಲಿಕ್ಸ್ ವೈಟ್ಫೀಲ್ಡ್ ಮಾಲ್ಗೆ ಕರ್ಕೊಂಡು ಹೋಗಿದ್ರಿ. ಫುಲ್ಲು ಡೆಕೋರೇಷನ್ ಎಲ್ಲ ಮಾಡಿದೆ. ನೈಟ್ ಟೈಮ್ ನೋಡೋದಕ್ಕೆ ಫುಲ್ ಚೆನ್ನಾಗಿರ್ತದೆ, ಲೈಟಿಂಗ್ಸ್ ಎಲ್ಲ. ಎಂಟ್ರೆನ್ಸಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲ ಕ್ರಿಸ್ಮಸ್ಗೆಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ ಎಲ್ಲ ಡೆಕೋರೇಷನ್ ಮಾಡಿದರು. ಹೊರಗಡೆ ಬಂದಿರೋದಕ್ಕೆ ಮಕ್ಕಳಿಗೆಲ್ಲ ಖುಷಿ ಜಾಸ್ತಿಯಾಗಿ ಎಕ್ಸೈಟ್ಮೆಂಟ್ ಕೂಡ ಜಾಸ್ತಿ ಆಗಿತ್ತು. ಹಾಗೆ ನೋಡ್ತಾ ಹೋದರೆ ನೋಡೋದಕ್ಕೆ ಮಕ್ಕಳು ಆತರವಾಗಿ ಮುಂದೆ ಮುಂದೆ ಓಡ್ತಾಯಿದ್ರು. ಮಕ್ಕಳನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಆಗಿತ್ತು. ಅವ್ರ ಎಕ್ಸೈಟ್ಮೆಂಟು, ಅವ್ರ ಗೇಮ್ಗಳದ್ದೆಲ್ಲ ನೋಡೋದಕ್ಕೆ ಆತರವಾಗಿ ಮುಂದೆ ಮುಂದೆ ಓಡ್ತಾನೆ ಇದ್ರು. ಅವ್ರನ್ನಂತೂ ಕಂಟ್ರೋಲೇ ಮಾಡೋಕ್ಕಾಗ್ತಾ ಇರಲಿಲ್ಲ. ಮುಂದೆ ಹಂಗೆ ನೋಡ್ತಾ ಇದ್ದರೆ ಇದು 360 ಗೇಮ್ ಅಂತ ಚೆನ್ನಾಗಿತ್ತು. ಅದರದ್ದು ಇಂಟ್ರೊಡಕ್ಷನ್ಸ್ ಎಲ್ಲ LED TV ತೋರಿಸ್ತಾಯಿದ್ರು ಹೆಂಗಿರ್ತಿದ್ದು ಅಂತ. ಟಿಕೆಟ್ ಬಂದು 150 ಇತ್ತು. ಹಂಗೆ ಮುಂದೆ ಹೋಗ್ತಾ ಈ ವುಡನ್ ಐಟಮ್ಸ್ದೆಲ್ಲ ಶಾಪ್ ಕಾಣಿಸ್ತಾ ಇತ್ತು. ಮುಂದೆ ನೋಡ್ಕೊಂಡು ಹಂಗೆ ಮುಂದೆ ಹೋದ್ವಿ. ಎಷ್ಟು ಚೆನ್ನಾಗಿದೆ ಅಲ್ಲ ವುಡನ್ ಐಟಮ್ಸು. ಹಳ್ಳಿ ಸ್ಟೈಲ್ದು ಮಾತ್ರ ಇದು ಕ್ಯಾನೆಲ್ಲ ಇಡೋದು ಚೆನ್ನಾಗಿದೆ. ಪರ್ಚೇಸ್ ಏನು ಮಾಡಿಲ್ಲ. ಫುಲ್ ಮಾಲಲ್ಲೆಲ್ಲ ಕಾಸ್ಟ್ಲಿ ಅಂದ್ಬಿಟ್ಟು ನಾವೇನು ಪರ್ಚೇಸ್ ಮಾಡಿಲ್ಲ. ಮಕ್ಕಳೆಲ್ಲ ಗೇಮ್ ಆಡೋದಕ್ಕೆ ಮಾತ್ರ ಆತರವಾಗಿದ್ರು. ಇಲ್ಲಿ ಬುಕ್ ಶಾಪ್ ಹತ್ರ ಬಂದ್ರಿ. ಇಲ್ಲಿ ಕ್ರಿಸ್ಮಸ್ ಟ್ರೀ ಚೆನ್ನಾಗಿ ಡೆಕೋರೇಟ್ ಮಾಡಿದರು. ಫುಲ್ಲು ಗಿಫ್ಟ್ಸು ಎಲ್ಲ ಇಟ್ಟು ಚೆನ್ನಾಗಿ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ಮಾತ್ರ ಸೂಪರಾಗಿತ್ತು. ಬುಕ್ಸ್ ಏನಾದರೂ ಗಿಫ್ಟ್ ಮಾಡಬೇಕಾದ್ರೆ ತಗೋಬೋದು. ನನ್ನ ಮಗನಂತೂ ಕಾಮಿಕ್ ಬುಕ್ಸನ್ನು ಹುಡುಕ್ತಾ ಇದ್ನು. ಗೊಕ್ಕು ಬುಕ್ಸು, ಡ್ರ್ಯಾಗನ್ ಬಾಲ್ ಬುಕ್ಸು ಇದೆ, ನಾನು ಹುಡುಕ್ತೀನಿ ಅಂತ ಹೇಳ್ತಾನೆ ಇದ್ನು. ನನಗಿಷ್ಟ ಆಯಿತು ಆಗಿದ್ದು ಆಟೋಮಿಕ್ ಹ್ಯಾಬಿಟ್ಸ್ ಅಂತ ಬುಕ್ ಇದು. ಮತ್ತು ಇನ್ನೊಂದು ಬುಕ್ಕು ಅಟಾಮಿಕ್ ಹ್ಯಾಬಿಟ್ಸ್ ಇದು ಚೆನ್ನಾಗೈತೆ. ದ ಸೂಟಬಲ್ ಆರ್ಟ್ ಆಫ್ ನಾಟ್ ಗಿವಿಂಗ್ ಅದು. ಮತ್ತು 11 ರೂಲ್ಸ್ ಫಾರ್ ಲೈಫ್, ಫೋಕಸ್ ಆನ್ ಯುವರ್ ಮ್ಯಾಟರ್ಸ್. ಇನ್ನೊಂದು ಸೈಕಾಲಜಿ ಆಫ್ ಮನಿ. ಈ ಬುಕ್ಕು ಕನ್ನಡ ವರ್ಷನ್ ನನ್ನ ಹತ್ರ ಇದೆ. ದ ಪವರ್ ಆಫ್ ದ ಸಬ್ಕಾನ್ಷಿಯಸ್ ಮೈಂಡ್. ಈ ಬುಕ್ ಮಾತ್ರ ಸೂಪರ್ ಆಗೈತೆ. ಕನ್ನಡ ವರ್ಷನ್ ತೊಗೊಂಡಿದ್ದೀನಿ ನಾನು. ಬುಕ್ ಓದೋದಕ್ಕೆ ಮಾತ್ರ ಸೂಪರ್ ಆಗೈತೆ. ಇಲ್ಲಿ ಪೆನ್ಸ್ ಎಲ್ಲ ಇತ್ತು, ಅದನ್ನು ನೋಡ್ತಾ ಇದ್ರು ಮಕ್ಕಳು. ನನ್ನ ಮಗಳಿಗೆ ಮಿರರ್ ಮೇಲೆ ಕಣ್ಣು ಹೋಯ್ತು. ಮೇಕಪ್ ಐಟಮ್ ಅಂದ್ಕೊಂಡು ತೆಗೆದು ನೋಡಿದ್ರೆ ಅದು ಮಿರರು. ಎರೇಸರ್ಸು ಮಕ್ಕಳಿಗೆ ಬೇಕಾಗಿರೋ ಐಟಮ್ಸ್ ಎಲ್ಲ ಇತ್ತು. ಅವ್ರ ಕ್ಯೂರಿಯಾಸಿಟಿ ಬರೋ ಥರ ಡಾಲ್ ಶೇಪು, ಬೇರೆ ಬೇರೆ ಶೇಪ್ಸಲ್ಲೆಲ್ಲ ಶಾರ್ಪ್ನರ್ಸು, ಎರೇಸರ್ಸ್ ಎಲ್ಲ ಇತ್ತು ಇಲ್ಲಿ. ಬುಕ್ಸು ಮಾತ್ರ ಚೆನ್ನಾಗಿರೋವಿದ್ವು ಕಲೆಕ್ಷನ್ಸು. ನನಗಿಷ್ಟ ಆಗಿರೋ ಬುಕ್ಸು ಇದ್ವು. ಆದರೆ ನಾನು ತೊಗೊಂಡಿದ್ದೆ ಒಂದು ಸ್ವಲ್ಪ, ನಾನು ಬೇಕಾಗಿದ್ದಿದ್ದು ಕನ್ನಡ ವರ್ಷನ್ ಬುಕ್ಸ್ ತೊಗೊಂಡಿದ್ದೆ. ಇವೆಲ್ಲ ಇಂಗ್ಲೀಷ್ ವರ್ಷನ್ ಬುಕ್ಸ್ ಇದ್ವು.
ನನ್ನ ಮಗಳಿಗೆ ಆಟ ಸಾಮಾನುಗಳು, ಎರೇಸರ್ಸು, ಈ ಈ ಥರದ್ದೇ ಇಷ್ಟ ಆಗ್ತಿದೆ. ಬುಕ್ಸ್ ಅಂದರೆ ಡ್ರಾಯಿಂಗ್ ಬುಕ್ಸ್ ಹುಡುಕ್ತಾ ಇದ್ಲು. ಬುಕ್ ಓದೋದ್ರಿಂದ ಮೈಂಡ್ ಕಾಮ್ನೆಸ್ ಬರ್ತಿದೆ, ಬೇರೆ ಅನ್ವಾಂಟೆಡ್ ಯೋಚನೆಗಳಿಂದ ಬರ್ಬೋದು. ಬೇರೆ 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 ಥಿಂಕ್ ಮಾಡಿ ಅದು ಹಿಂಗಾಯಿತು ಇದು ಹಂಗಾಯಿತು ಅನ್ನೋ ಬದಲು 1 ಅವರ್ ಇಲ್ಲ ಹಾಫ್ ಆನ್ ಅವರ್ ನಮಗೋಸ್ಕರ ಟೈಮ್ ಮಾಡಿಕೊಂಡು ಅಟ್ಲೀಸ್ಟ್ ಒಂದು 10 ನಿಮಿಷ ಆದರೂ ಟೈಮ್ ಮಾಡಿಕೊಂಡು 1-2 ಪೇಜ್ ಆದರೂ ಓದಿದ್ರೆ ಮೈಂಡ್ ಫುಲ್ ಕಾಮ್ ಆಗ್ತಿದೆ. ನನ್ನ ಮಗನು ಡ್ರ್ಯಾಗನ್ ಬಾಲ್ ಬುಕ್ಕು ವರ್ಷನ್ಸ್ ನೋಡ್ನು, ಅದು ಮಾತ್ರ ಸೀರೀಸ್ ಜಾಸ್ತಿ ಇತ್ತು. ಡ್ರ್ಯಾಗನ್ ಬಾಲ್ದು ಕಾಮಿಕ್ ಬುಕ್ಸು ಇದು 1 2 3 4 5 6 ಗಂಟೆ ಇತ್ತು. ಬುಕ್ಸು ನೋಡಿದ್ನು ಅದ್ರ ಮೇಲಿನ ರೇಟ್ ನೋಡಿ ಏನು ಇದು ಮಾಡಿದ್ನು. 11 ರೂಪೀಸ್ ಅಂತ ನೋಡಿದ್ನು, ಅದ್ರ ಮೇಲೆ ಡಾಲರ್ಸಲ್ಲಿತ್ತು, $11 ಇತ್ತು. ಹತ್ತತ್ರ $800 ಒಂದು ಡ್ರ್ಯಾಗನ್ ಬಾಲ್ ಕಾಮಿಕ್ ಬುಕ್ ಇದು ರೇಟು. ನಾರ್ಮಲ್ ಬುಕ್ಸ್ ಓದೋದ್ರ ಬದಲು ಕಾಮಿಕ್ ಬುಕ್ಸು, ಈ ಥರ ಡ್ರ್ಯಾಗನ್ ಬಾಲ್ದು, ಗೋಕು ಬುಕ್ಸು ಈ ಥರವಾದರೆ ಏನು ಇಂಟ್ರೆಸ್ಟ್ ಐತೆ ನೋಡ್ರಿ ನನ್ನ ಮಕ್ಕಳಿಗೆ. ಎರಡು ಮೂರು ಬುಕ್ ಮಾತ್ರ ತೆಗೆದು ಏನೇನೈತೆ ಅಂತ ನೋಡ್ತಾನೆ ಅವನೇ ನಮ್ಮ ವಿಕಾಸ. ರೇಟ್ ನೋಡೋದು, ಬುಕ್ಸ್ ನೋಡೋದು, ಏನೇನಿದೆ ಅಂತ ನೋಡ್ತಾ ಇರೋದು. ಬುಕ್ಸ್ ಮೇಲೆ ಮಾತ್ರ ರುಪೀಸಲ್ಲಿ ಮಾತ್ರ ಇಲ್ಲ, ಡಾಲರ್ಸಲ್ಲೇ ಇತ್ತು ರೇಟು. ಡ್ರ್ಯಾಗನ್ ಬಾಲ್ ವರ್ಷನ್ಸ್ ಬುಕ್ಸು ಮಕ್ಕಳಿಗೆಲ್ಲ ಇಷ್ಟ ಆಗ್ತಿದೆ ಈ ಬುಕ್ಸು. ನನ್ನ ಮಗಳು ಏನು ಸ್ಟೈಲಲ್ಲಿ ಬುಕ್ ಹಿಡ್ದಾಳೆ ನೋಡ್ರಿ. ಸಾಕು ಬನ್ನಿರಿ ಅಂತ ಕರಿತಾ ಇದ್ದೆ. ಸಾಕು ಬುಕ್ಸ್ ಎಲ್ಲ ನೋಡಿದ್ದು, ಫೋಟೋಸ್ ತಗೊಳ್ಳೋಣ ಬನ್ನಿರಿ ಅಂತ ಅದು ಕ್ರಿಸ್ಮಸ್ ಡೆಕೋರೇಷನ್ ಮಾಡಿ ಫೋಟೋಸ್ ತಗೊಳೋದಕ್ಕೆ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಅದನ್ನು ನೋಡೋಣ ಅಂತ ಬನ್ನಿರಿ ಅಂತ ಕರಿತಾ ಇದ್ದೆ. ಜೋಮೆಟ್ರಿ ಬಾಕ್ಸಸ್ಸು, ಪೌಚಸ್ಸು, ವಾಟರ್ ಬಾಟಲ್ಸು ಎಲ್ಲ ನೋಡಿ ಚೆನ್ನಾಗೈತೆ ಇದು ಚೆನ್ನಾಗೈತೆ ಅಂತ ಹೇಳ್ತಾನೆ ಇದ್ರು ನನ್ನ ಮಕ್ಕಳು.
ಇದು ಡೆಕೋರೇಷನ್ ಮಾಡಿದ್ದು ಫೋಟೋಸ್ ತೊಗೊಳೋದಕ್ಕೆಲ್ಲ ಎಲ್ಲರೂ ಬಂದವರೆಲ್ಲ ಮಾಲ್ ಬಂದವರೆಲ್ಲ ನೋಡಿಕೊಂಡು ಮಾಲೆಲ್ಲ ಸುತ್ತಾಡ್ಕೊಂಡು ಏನಾನ ಪರ್ಚೇಸ್ ಮಾಡೋದಿದ್ರೆ ಮಾಡಿಕೊಂಡು ಎಲ್ಲ ಫೋಟೋಸ್ ತೊಗೊತಾ ಇದ್ರು. ನನ್ನ ಮಗಳಿಗಂತೂ 360 ವ್ಯೂ ಗೇಮ್ ಮೇಲೆ ಕಣ್ಣು ಭಯ ಬೀಳ್ತಾಳೆ ಜಾಸ್ತಿ ಅಂತ ಹೇಳ್ಬಿಟ್ಟೆ ಅವಳನ್ನ ಕಳಿಸಿಲ್ಲ ಗೇಮ್ಗೆ. ಇದು ಕ್ರಿಸ್ಮಸ್ ಡೆಕೋರೇಷನ್ಸ್ ಐಟಮ್ಸ್ ಜಾಸ್ತಿ ಇತ್ತು, ನೋಡೋದಕ್ಕೆ ಮಾತ್ರ ಕ್ಯೂಟಾಗಿತ್ತು ಐಟಮ್ಸು. ಕ್ರಿಸ್ಮಸ್ ಡೆಕೋರೇಷನ್ನು, ಸಾಂತಾ ಕ್ಲಾಸು, ಸ್ಮಾಲ್ ಸಾಂತಾ ಕ್ಲಾಸಸ್, ಇದು ಚೆನ್ನಾಗಿ ಮಾಡಿದ್ರು ಸಾಂತಾ ಕ್ಲಾಸು. ಹಂಗೂ ಹಿಂಗೂ ಮಾಡಿ ಒಂದು ಪೆನ್ ತೊಗೊಂಡ್ಲು, ಡೈಮಂಡು ಶೇಪ್ ಇರೋದು. ಫೋಟೋಸ್ಗೆ ರೆಡಿ ಆದ್ಲು, ಸಾಂತಾ ಕ್ಲಾಸ್ ಜೊತೆ ಫೋಟೋ ತೆಗಿ ಅಂತ ಹೇಳಿ ಸಾಂತಾ ಕ್ಲಾಸ್ ಜೊತೆ ಫೋಟೋ ತೊಗೊಂಡ್ಲು. ಇಲ್ಲಿ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿರೋ ಹತ್ರ ಒಂದೆರಡು ಫೋಟೋಸ್ ತೊಗೊಂಡ್ರಿ. ಇದು ಚೆನ್ನಾಗಿ ಹೇಳ್ತಾ ಇತ್ತು, ಜಿಂಗಲ್ ಬೆಲ್ ಅಂತ ಸಾಂತಾ ಕ್ಲಾಸು. ಅದು ಹತ್ರ ಟಚ್ ಮಾಡಿದ್ರೆ ಆ ಥರ ಮ್ಯೂಸಿಕ್ ಬರ್ತಾಯಿತ್ತು. ಮಕ್ಕಳಿಗೆ ಇದೆಲ್ಲ ಇಷ್ಟ ಆಗ್ತಿತ್ತಲ್ಲ. ಕಂಪ್ಯೂಟರ್ ಗೇಮ್ಸ್ ಎಲ್ಲ ಇತ್ತು, ಅದನ್ನು ಆಡಿಸಿದೆ. ಅದು ವಿಡಿಯೋ ಕ್ಲಿಪ್ಪಿಂಗ್ಸಿಗೆ ಸೇರಿಸಿಲ್ಲ. ಸಾಂತಾ ಕ್ಲಾಸ್ ಗಿಫ್ಟ್ ಕೊಡೋದಕ್ಕೆ ರೆಡಿ ಆಗಿದ್ದಾರೆ. ಎರಡು ಸಾಂತಾ ಕ್ಲಾಸ್ನ ನಿಲ್ಲಿಸಿದ್ದಾರೆ. ಎಲ್ಲರೂ ಬಂದವರೆಲ್ಲರೂ ಫೋಟೋಸ್ ತೊಗೊತಾನೆ ಇದ್ರು. ಇದು ಸ್ಟಾರ್ಸ್ ಎಲ್ಲ ಇಟ್ಟಿದ್ರು. ನೋಡೋದಕ್ಕೆ ವ್ಯೂ ಮಾತ್ರ ಚೆನ್ನಾಗಿತ್ತು. ಒಂದಿನ ಔಟಿಂಗು ಚೆನ್ನಾಗಿತ್ತು ಮಕ್ಕಳ ಜೊತೆ. ಮಕ್ಕಳಿಗೂ ಸ್ಕೂಲು ಮನೆ ಅಂತ ಹೇಳಿ ಓಡಾಡಿ ಬೋರ್ ಆಗಿರ್ತಲ್ಲ, ಸರಿ ಮಕ್ಕಳ ಜೊತೆ ನಾವು ಓಡಾಡಿಕೊಂಡು ಆರಾಮಾಗಿ ಸ್ವಲ್ಪ ಅಲ್ಲೇ ತಿಂದು ಮಾಡಿ ಸ್ವಲ್ಪ ಓಡಾಡಿ ಮಕ್ಕಳ ಜೊತೆ ಆಟ ಆಡಿಸಿ ಡೇ ವಾಸ್ ಗುಡ್. ಚೆನ್ನಾಗಿತ್ತು ದಿನ. ಎರಡು ಸೈಡ್ ಇದೇ ಥರ ಮಾಡಿದರು ಸ್ಟಾರ್ಸು, 4 ಸ್ಟಾರ್ಸ್ ಚೆನ್ನಾಗಿ ಮಾಡಿದರು. ಇದು ಮಾತ್ರ ಸಾಂತಾ ಕ್ಲಾಸ್ ಒಂದು ಸ್ವಲ್ಪ ಟಚ್ ಮಾಡಿದ್ರೆ ಡ್ಯಾನ್ಸ್ ಮಾಡ್ತಾಯಿತ್ತು ಹಾಡು ಹೇಳ್ಕೊಂಡು, ಜಿಂಗಲ್ ಬೆಲ್ ಅಂತ. ಇದು ಹೊರಗಡೆ ಎಂಟ್ರೆನ್ಸಲ್ಲಿ ಇದು ಡೆಕೋರೇಷನ್ ಮಾಡೋರು ಚೆನ್ನಾಗಿತ್ತು.